ಚಾನೆಲ್ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿರಂತರ ಸುದ್ದಿಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ ನಮಸ್ತೆ. TV12 ಕನ್ನಡ ಮತಭಾರತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಸ್ಕರ್ ತೋಟಿಗೆರೆ. ಇವತ್ತಿನ ಮತಭಾರತ ವಿಶೇಷ ಕಾರ್ಯಕ್ರಮದಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಒಂದಷ್ಟು ಈ ಹಿಂದೆ ಅಂದರೆ 2009, 2014 ಮತ್ತು 2019ರ ಲೋಕಸಭಾ ಚುನಾವಣೆಯ ಚಿತ್ರಣ ಹೇಗಿತ್ತು, ಸದ್ಯ 2014ರ ಲೋಕಸಭಾ ಚುನಾವಣೆಯ ರಣಕಣ ಹೇಗಿದೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ಇವತ್ತಿನ 2024ರ ಲೋಕಸಭಾ ಚುನಾವಣೆಯ ರಣಕಣದಲ್ಲಿ ತೇಜಸ್ವಿ ಸೂರ್ಯ ಅವರು ಈ ಹಿಂದೆ 2019ರಲ್ಲಿ BJPಯಿಂದ ಸ್ಪರ್ಧೆ ಮಾಡಿ ಪ್ರಥಮ ಬಾರಿಗೆ ಸ್ಪರ್ಧೆ ಮಾಡಿ ಗೆದ್ದಂಥ ತೇಜಸ್ವಿ ಸೂರ್ಯ ಅವರ ಎದುರಿಗೆ ಪ್ರಬಲವಾದಂಥ ಸ್ಪರ್ಧೆಯನ್ನು ಒಡ್ಡಿದ್ದಾರೆ ರಾಮಲಿಂಗಾರೆಡ್ಡಿ ಅವರ ಮಗಳು ಸೌಮ್ಯ ರೆಡ್ಡಿ ಅವರು. ಸೌಮ್ಯ ರೆಡ್ಡಿ ಅಂದ ತಕ್ಷಣವೇ ಇತ್ತೀಚೆಗೆ ನಡೆದಂಥ ವಿಧಾನಸಭಾ ಚುನಾವಣೆಯ ಒಂದು ಏನು ಕೇವಲ ಬೆರಳೆಣಿಕೆಯಷ್ಟು ಮತಗಳಿಂದ ಅವರು ಶಾಸಕ ಒಂದು ಸ್ಥಾನದಿಂದ ಏನು ಹಿಂದುಳಿಬೇಕಾಗಿತ್ತು. ಎಷ್ಟು ಕೇವಲ 16 ಮತಗಳಿಂದ ಕೇವಲ BJPಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಂಥ ಏನು ಜಯನಗರ ಸಿ ರಾಮಮೂರ್ತಿ ಅವರ ವಿರುದ್ಧ ಸ್ಪರ್ಧೆ ಮಾಡಿದಂಥ ಸೌಮ್ಯ ರೆಡ್ಡಿ ಅವರು ಕೇವಲ 16 ಮತಗಳಿಂದ ಸೋಲನ್ನು ಒಪ್ಕೊಳ್ಬೇಕಾಗುತ್ತೆ. ಅದನ್ನು ಅರಗಿಸ್ಕೊಳ್ಳಲಾಗಿದೆ. ಅದೇ ಒಂದು ಸ್ಟ್ರಾಟಜಿಯನ್ನು ಇಲ್ಲಿ DK ಬ್ರದರ್ಸ್ ಅಂದರೆ DK ಶಿವಕುಮಾರ್ ಅವರು ಅದೇ ಒಂದು ಸ್ಟ್ರಾಟಜಿಯನ್ನು ಬಳಸಿ ಇವರನ್ನು ಕಣಕ್ಕಿಳಿಸಿದ್ದಾರೆ ಅನ್ನೋದು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಲ್ಲ. ಆ ಒಂದು ಅನುಕಂಪ ಕೂಡ ಈ ಕ್ಷೇತ್ರದಲ್ಲಿ ಇದೆ ಅಂತ ಕೂಡ ಒಪ್ಪುವಂಥ ಮಾತೇನೆ. ಈಗ ಸದ್ಯ ಏನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಇದೆಯಲ್ಲ, ಇದು ಒಂದು ರೀತಿ BJPಯ ಭದ್ರಕೋಟೆ ಅಂತಲೇ ಹೇಳ್ಬೋದು. ಹಾಗಾದರೆ ಕಾಂಗ್ರೆಸ್ಗೆ ನೆಲೆ ಇಲ್ವಾ, JDSಗೆ ನೆಲೆ ಇಲ್ವಾ? ಇಲ್ಲ, ಅದನ್ನು ಒಪ್ಪುವಾಗಿಲ್ಲ. JDSಗೂ ಇದೆ, ಕಾಂಗ್ರೆಸ್ಗೂ ಇಲ್ಲಿ ತನ್ನದೇ ಆದಂಥ ಮತಗಳಿದೆ. ಆದರೂ ಕೂಡ ಈ ಒಂದು ಏನು ಅನಂತಕುಮಾರ್ ಇದ್ರಲ್ಲ, BJPಯ ಧುರೀಣರು, BJPಯ ಹಿರಿಯ ನಾಯಕರುಗಳು, ಹಿರಿಯ ನಾಯಕರು ಅನಂತಕುಮಾರ್ ಅವರ ಭದ್ರಕೋಟೆಯನ್ನಾಗಿ ಈ ಒಂದು ಕ್ಷೇತ್ರವನ್ನು ಮಾಡ್ಕೊಂಡಿದ್ರು. ಈ ಒಂದು ಕ್ಷೇತ್ರದಲ್ಲಿ BJP ತನ್ನದೇ ಆದಂಥ ಒಂದು ಮತ ಬ್ಯಾಂಕನ್ನು ಸೃಷ್ಟಿ ಮಾಡಿಕೊಂಡಿತ್ತು. ಅದರ ಒಂದು ಬುನಾದಿ ಮೇಲೆ ಏನು ಕಳೆದ ಬಾರಿ ತೇಜಸ್ವಿ ಸೂರ್ಯ ಅವರು ಗೆದ್ದಿದ್ದಾರೆ. ತೇಜಸ್ವಿ ಸೂರ್ಯ ಮತ್ತು ಏನು ಸೌಮ್ಯ ರೆಡ್ಡಿ ಅವರ ಬಲಾಬಲ ಹೇಗಿದೆ ಅನ್ನೋದನ್ನು ನೋಡೋದಾದರೆ ಒಂದು ರೀತಿ ಅನುಕಂಪ ಇದೆ ಈ ಕಾಂಗ್ರೆಸ್ನಲ್ಲಿ. ಈ ಬಾರಿ ಏನು ಲೋಕಸಭಾ ಚುನಾವಣೆ ಈ ಹಿಂದೆ BK ಹರಿಪ್ರಸಾದ್ ಅವರು ಏನು ಸ್ಪರ್ಧೆ ಮಾಡಿ ತುಂಬ ಹಿನಾಯ ಸೋಲು ಅಂತ ಹೇಳ್ಬೋದು. ಅದನ್ನು ತೇಜಸ್ವಿ ಸೂರ್ಯ ಅಂತ ಎಳಸು ಏನು ಆಗಷ್ಟೇ ರಾಜಕೀಯಕ್ಕೆ ಬಂದಂತಹ ಒಬ್ಬ ತೀರಾ ಒಂದು ಚಿಕ್ಕ ವಯಸ್ಸಿನ ಒಬ್ಬ ಹುಡುಗ, ಹಿರಿಯ ಮುತ್ಸದಿ BK ಹರಿಪ್ರಸಾದ್ ಅವರು. ಇವರನ್ನು ಸೋಲಿಸ್ಬಿಟ್ರೆ ಅನ್ನೋದು ಒಂದು ರೀತಿ ನಿಜಕ್ಕೂ ಎಲ್ರಿಗೂ ರಾಷ್ಟ್ರ ದಿಲ್ಲಿಯಿಂದ ಹಿಡಿದು ಏನು ನಮ್ಮ ರಾಜ್ಯ ರಾಜಕಾರಣದವರೆಗೂ ಒಂದು ರೀತಿ ತೇಜಸ್ವಿ ಸೂರ್ಯ ಅವರ ಆ ಒಂದು ಗೆಲುವಿದೆಯಲ್ಲ ಅದನ್ನು ಅಚ್ಚರಿಪಡುವಂಥದ್ದು ಏನೂ ಇಲ್ಲ ಅಂತಲೂ ಕೂಡ ಒಂದು ರೀತಿ ವಿಶ್ಲೇಷಣೆ ಮಾಡೋದು. ಯಾಕಂದರೆ ಅನಂತಕುಮಾರ್ ಅವರು ರೆಡ್ ಕಾರ್ಪೆಟ್ ಹಾಸ್ಕೊಟ್ಟು ತೇಜಸ್ವಿ ಸೂರ್ಯ ಅವರು ಗೆಲ್ಲೋದಕ್ಕೆ ಅವರೇ ದಾರಿ ಮಾಡಿಕೊಟ್ಟಿದ್ರು ಅಂತ ಕೆಲವು ಒಂದಷ್ಟು ರಾಜಕೀಯ ಅಥವಾ ಅನಂತಕುಮಾರ್ ಅವರ ಏನು ಆಪ್ತ ಬಳಗ ಕೂಡ ಹೇಳಿದ್ದು. ಏಕೆಂದರೆ ಇದೊಂದು ರೀತಿ BJPಯ ಭದ್ರಕೋಟೆಯಾಗಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಭದ್ರಕೋಟೆಯಾಗಿ BJPಯ ಒಂದು ಗೆಲ್ಲೋದಕ್ಕೆ ಒಂದು ರಣದಾರಿಯನ್ನು ಇವರೇ ಮಾಡಿಕೊಟ್ಟು ಹೋಗಿದ್ರು ಅಂತೇಳಿ, ಹಾಗಾಗಿ ತೇಜಸ್ವಿ ಗೆದ್ದರು ಅಂತೇಳಿ ಒಂದಷ್ಟು ಜನ ವಿಶ್ಲೇಷಣೆ ಕೂಡ ಮಾಡಿದ್ರು. ಬಟ್ ಈ ಬಾರಿ ಅಷ್ಟು ಸುಲಭನಾ? ತೇಜಸ್ವಿ ಸೂರ್ಯ ಅವರು ಕಳೆದ ಬಾರಿ ಗೆದ್ದಂತೆ ಗೆಲುವನ್ನು ಹೇಗೆ ಸಾಧಿಸಿದ್ರು ಅದೇ ಅಷ್ಟೊಂದು ಸುಲಭನ ಈ ರೀತಿ ಇಲ್ಲ. ಈ ಬಾರಿ ಒಂದಷ್ಟು ಟಫ್ ಫೈಟ್ ಇದೆ ಅಂತಲೇ ನಾವು ಎಲ್ಲರೂ ಕೂಡ ಒಪ್ಕೊಳ್ಬೇಕು. ಅದ್ರ ಬಗ್ಗೆ ಹೇಗೆ ಟಫ್ ಫೈಟ್ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಏನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿದೆ. ಇಲ್ಲಿನ ಪಕ್ಷಗಳ ಬಲಾಬಲಗಳು ಹೇಗಿದೆ ಅನ್ನೋದನ್ನು ನೋಡೋದಾದರೆ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ BJPಯ ಶಾಸಕರಿದ್ದಾರೆ, ಇನ್ನು 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಈ ಒಂದು ಲೆಕ್ಕಾಚಾರದ ಆಧಾರದ ಮೇಲೆ ತೇಜಸ್ವಿ ಸೂರ್ಯ ಅವರು ಸುಲಭವಾಗಿ ಗೆದ್ದು ಬಿಡ್ತಾರೆ ಅಂತಲೂ ಕೂಡ ವಿಶ್ಲೇಷಿಸಲಾಗ್ತಿದೆ. ಆದರೆ ಈ ಬಾರಿ ಒಂದಷ್ಟು ಕಳೆದ ಬಾರಿಗಿಂತಲೂ ಏನು BK ಹರಿಪ್ರಸಾದ್ ಅವರ ಮೇಲೆ ಏನು ಸ್ಪರ್ಧೆ ಮಾಡಿದ್ರಲ್ಲ ಆ ಸಂದರ್ಭಕ್ಕಿಂತಲೂ ಈ ಬಾರಿ ಭಾಳ ಟಫ್ ಇದೆ ಅಂತ ಹೇಳ್ಬೋದು. ಇನ್ನು ಗೋವಿಂದರಾಜನಗರದಲ್ಲಿ ಯಾರೆಲ್ಲ 8 ವಿಧಾನಸಭಾ ಕ್ಷೇತ್ರದಲ್ಲಿ ಯಾವೆಲ್ಲ ಪಕ್ಷಗಳಿದ್ದಾವೆ ಅನ್ನೋದನ್ನು ತುಂಬ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಿಯಾ ಕೃಷ್ಣ ಅವರು ಕಾಂಗ್ರೆಸ್ನ ಶಾಸಕರಿದ್ದಾರೆ. ಅದೇ ರೀತಿ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ತಂದೆಯವರು M ಕೃಷ್ಣಪ್ಪನವರು ಕಾಂಗ್ರೆಸ್ನ MLA ಇದ್ದಾರೆ. ಚಿಕ್ಕಪೇಟೆ ಉದಯ್ ಗರುಡಾಚಾರ್ಯ ಅವರು BJPಯ MLA ಇದ್ದಾರೆ. ಅದೇ ರೀತಿ ಬಸವನಗುಡಿನಲ್ಲಿ ರವಿ ಸುಬ್ರಹ್ಮಣ್ಯ ಅವರು BJP ಶಾಸಕರಿದ್ದಾರೆ. ನೆಕ್ಸ್ಟ್ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ R ಅಶೋಕ್ ಅವರು ತಮ್ಮ ಭದ್ರಕೋಟೆಯನ್ನಾಗಿ ಮಾಡ್ಕೊಂಡಿದ್ದಾರೆ, BJP ಶಾಸಕರು. BTM ಲೇಔಟ್ನಲ್ಲಿ ರಾಮಲಿಂಗಾರೆಡ್ಡಿ ಅವರು 8 ಬಾರಿ ವಿಧಾನಸಭೆಗೆ ಆಯ್ಕೆಯಾದಂಥ ಏನು ರಾಮಲಿಂಗಾರೆಡ್ಡಿ ಅವರ ಅನುಭವವನ್ನೇ ಈ ಬಾರಿ ಪಣಕ್ಕಿಟ್ಟಂತಿದೆ. ಮಗಳನ್ನು ಶತಾಯಗತಾಯ ಗೆದ್ದೇ ತೀರ್ತೀನಿ ಎನ್ನುವಂಥ ತಮ್ಮ ರಾಜಕೀಯದ ಅಷ್ಟೂ ಅನುಭವವನ್ನು
ಈ ಬಾರಿ ಇಟ್ಟಿದ್ದಾರೆ ಪಣಕ್ಕೆ, ತನ್ನ ಮಗಳನ್ನು ಗೆಲ್ಲಿಸೇ ತೀರ್ತೀನಿ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. BTM ಲೇಔಟ್ನಲ್ಲಿ ಕಾಂಗ್ರೆಸ್ ಶಾಸಕರಾದಂಥ ರಾಮಲಿಂಗಾರೆಡ್ಡಿ ಅವರು ಗೆದ್ದಿರುವಂಥದ್ದು. ಜಯನಗರ ಶಾಸಕರು ಆಗಲೇ ಹೇಳಿದಂತೆ ಜಯನಗರದಲ್ಲಿ ಕಳೆದ ಬಾರಿ ಏನಾಯ್ತು ಅಂದರೆ MLA ಎಲೆಕ್ಷನ್ನಲ್ಲಿ ಸೌಮ್ಯರೆಡ್ಡಿ ಅವರು ಕೇವಲ 16 ಮತಗಳಿಂದ BJPಯ ಕಾರ್ಪೊರೇಟರ್ ಆಗಿದ್ದಂಥ BJPಯ C ರಾಮಮೂರ್ತಿ ಅವರ ಮೇಲೆ ಸೋಲನ್ನು ಒಪ್ಪಿಕೊಳ್ಳಲಾರದಂತಹ ಮನಸ್ಥಿತಿಯಲ್ಲಿ ಒಪ್ಕೊಳ್ಬೇಕಾದಂಥ ಅನಿವಾರ್ಯತೆ. ಯಾಕಂದರೆ 16 ಮತ ಅಲ್ಲ, 1 ಮತ ಆದರೂ ಕೂಡ ತಲೆ ಬಾಗಲೇಬೇಕು. ಸೊ ಹಾಗಾಗಿ 16 ಮತಗಳಿಂದ ಇವರು ಸೋಲನ್ನು ಅನುಭವಿಸಿದ್ರು. ಈ ಬಾರಿ ಆ ಸೋಲಿನ ಸೇಡನ್ನು ತೀರಿಸ್ಕೊಳ್ತೀವಿ ಅನ್ನುವಂಥ ಒಂದು ಹುಮ್ಮಸ್ಸಿನಲ್ಲಿ ಇಡೀ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಗ್ರಾಮಾಂತರ, ಈ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಏನು ಒಂದು ವಾರ್ಡ್ ಮಟ್ಟದಲ್ಲಿ ಅಂದರೆ ಒಂದು ಬೂತ್ ಮಟ್ಟದಿಂದ ಹಿಡಿದು ಒಬ್ಬ ಕಾರ್ಯಕರ್ತನಿಂದ ಹಿಡಿದು ನಾಯಕರವರೆಗೂ ಭೇಟಿಯಾಗುವಂಥ ಒಂದು ಹುಮ್ಮಸ್ಸಿನಲ್ಲಿ ಸೌಮ್ಯರೆಡ್ಡಿ ಅವರು ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ ಈ ಬಿಸಿಲಿನ ನಡುವೆ ಕೂಡ. ಹಾಗೆ ಇನ್ನು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಭದ್ರಕೋಟೆ, BJPಯ ಭದ್ರಕೋಟೆ ಸತೀಶ್ ರೆಡ್ಡಿ ಅವರು. ಸೊ ಹೀಗೆ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ BJP ಗೆಲುವನ್ನು ಸಾಧಿಸಿದರೆ ಇನ್ನು 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ ಗೆದ್ದಿರುವಂಥದ್ದು. ಈ ಒಂದು ಸ್ಟ್ರಾಟಜಿಯನ್ನು ನೋಡೋದಾದರೆ ಮೇಲ್ನೋಟಕ್ಕೆ ಒಂದು ರೀತಿಯಲ್ಲಿ ತೇಜಸ್ವಿ ಸೂರ್ಯ ಅವರಿಗೆ ಭಾಳ ಅನುಕೂಲಕರವಾದಂಥ ವಾತಾವರಣ, ಈ ಬಾರಿಯೂ ಗೆದ್ದೇ ತೀರ್ತಾರೆ ಎನ್ನುವಂಥ ಅನುಕೂಲಕರವಾದ ವಾತಾವರಣ ಸೃಷ್ಟಿಯಾಗಿರುವಂಥದ್ದು. ಎಲ್ಲ ಒಂದು ರೀತಿ ಅನುಕಂಪದ ವಾತಾವರಣ ಕೂಡ ಈ ಬಾರಿ ಸೃಷ್ಟಿಯಾಗಿರುವಂಥದ್ದು. ಸೌಮ್ಯರೆಡ್ಡಿ ಕೇವಲ ಪಾಪ 16 ಮತಗಳಿಂದ ಸೋತರು, ಹೆಣ್ಣು ಮಗಳು ಬೇರೆ, ಆ ಒಂದು ಅನುಕಂಪವನ್ನು ಇಟ್ಕೊಂಡು ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷ ತಮ್ಮದೇ ಸರ್ಕಾರ ಇರೋದರಿಂದ ಒಂದಷ್ಟು ತಮ್ಮ ಎಲ್ಲ ಶಕ್ತಿಯನ್ನು ಬಳಸ್ಕೊಂಡು ಜೊತೆಯಲ್ಲಿ ತಂದೆಯವರ ರಾಮಲಿಂಗಾರೆಡ್ಡಿಯವರ ಅಷ್ಟೂ ರಾಜಕೀಯದ ಅನುಭವವನ್ನು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ದಾರಿ ಎರೆದು ಮಗಳನ್ನು ಗೆಲ್ಲಿಸುವೇ ತೀರುವಂಥ ಒಂದು ಹುಮ್ಮಸ್ಸಿನಲ್ಲಿದ್ದಾರೆ. ಇನ್ನು ತೇಜಸ್ವಿ ಸೂರ್ಯ ಅವರ ಒಂದು ಕೇಳಿ ಬರ್ತಾ ಇರುವಂಥ ಒಂದಷ್ಟು ಕಹಿ ಮಾತುಗಳು ಏನಂದರೆ ದಕ್ಷಿಣ ಲೋಕಸಭಾ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರವನ್ನು BJPಯ ಭದ್ರಕೋಟೆಯನ್ನಾಗಿ ಅನಂತಕುಮಾರ್ ಅವರು ಮಾಡಿಕೊಡುವಲ್ಲಿ ಎಷ್ಟು ಶ್ರಮವನ್ನು ವಹಿಸಿದ್ರು, ಅವರು ಇವತ್ತಿಲ್ಲ. ಅವರ ಆಪ್ತ ಬಳಗ ಇವತ್ತಿಗೂ ಕೂಡ ಇದೆ. ಅವರನ್ನು ಕಡೆಗಣಿಸುವಂಥ ಕೆಲಸಗಳು ತೇಜಸ್ವಿ ಸೂರ್ಯ ಮಾಡ್ತಾ ಇದ್ದಾರೆ. ಅವರ ಒಂದು ಕೆಂಗಣ್ಣಿಗೆ ಸ್ವಪಕ್ಷೀಯರಿಂದಲೇ ತೇಜಸ್ವಿ ಸೂರ್ಯ ನಿಷ್ಠೂರಕ್ಕೆ ಒಳಗಾಗಿದ್ದಾರೆ ಎನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಸೌಮ್ಯರೆಡ್ಡಿ ಅವರ ಮೇಲೆ ಅನುಕಂಪದ ಮಾತುಗಳು ಕೇಳಿಬರ್ತಾ ಇದೆ. ಅಂತಿಮವಾಗಿ ಏನೇ ಮಾತುಗಳು ಕೇಳಿಬಂದರೂ ಕೂಡ ಮತದಾರರು ತಮ್ಮ ಅಧಿಕಾರವನ್ನು, ಈ ಹಣೆಬರಹವನ್ನು, ಅಭ್ಯರ್ಥಿಗಳ ಹಣೆಬರಹವನ್ನು, ಭಾರತದ ಭವಿಷ್ಯವನ್ನು ಬರೆಯುವಂತಹ ಮತದಾರರ ಆ ನಿರ್ಧಾರ ಏನಾಗಿರುತ್ತೆ ಕಡೆಯವರೆಗೂ ಕಾದು ನೋಡೋಣ. ನಿಮಗೇನನ್ಸುತ್ತೆ? ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲುವು ಸಾಧಿಸ್ಬೋದು? ಕಾಮೆಂಟ್ ಮೂಲಕ ತಿಳಿಸಿ. ನೋಡ್ತಾ ಇರಿ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಲೋಕಸಭಾ ಚುನಾವಣೆಯ ಸಂಕ್ಷಿಪ್ತ ಮಾಹಿತಿಯೊಂದಿಗೆ ನಾವು ನಿಮ್ಮ ಹಾಜರಾಗ್ತೀವಿ. ನೋಡ್ತಾ ಇರಿ News12 ಕನ್ನಡ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.